ಬೇಗ ಹೇಳೋಕ್ಕಾಗಿಲ್ಲ, ಟೈಮ್ ಇಲ್ಲ, ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡಬೇಕು, ಆಫೀಸ್ಗೆ ಲೇಟ್ ಆಗ್ತಾ ಇದೆ, ಲಂಚ್ ಬಾಕ್ಸ್ ಒಯ್ಯಬೇಕು, ತಿನ್ನೋಕ್ಕೂ ರುಚಿಯಾಗಿರಬೇಕು ಅಂದರೆ ಈ ರೆಸಿಪಿನ ಒಂದ್ಸರಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೆಲ್ದಿಯಾಗಿರೋ ಆಲೂ ಮೆಥಿ ಸಬ್ಜಿನ ಮಾಡೋಣ ನಾವು ಇವತ್ತು. ನೋಡಿ, ಮಾಡೋಕ್ಕೆ ಒಂದು ಮೀಡಿಯಮ್ ಸೈಜ್ ಆಲೂ ತೊಗೊಂಡಿದ್ದೀನಿ, ಸ್ವಲ್ಪ ಮೆಂತಿ ತೊಗೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು ಇಟ್ಬಿಟ್ಟು ನೋಡಿ ಫ್ರೆಂಡ್ಸ್, ನೀವು ನಿಮ್ಮ ಪ್ರಕಾರ ನೀವು ಎಷ್ಟು ಜನ ಇದ್ದೀರಿ ಅದನ್ನು ನೋಡ್ಕೊಂಡು ತೊಗೊಳ್ಳಿ. ನಾನು ಒಬ್ಬಳಿಗೆ ಮಾಡ್ಕೊತಾ ಇರೋದು, ಅದಕ್ಕೆ ಎಲ್ಲ ಕಮ್ಮಿ ತೊಗೊಂಡಿರೋದು. ಗ್ಯಾಸ್ ಹಚ್ಬಿಟ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕಿ, ಆಯಿಲು ಸ್ವಲ್ಪ ಗರಂ ಆದ ತಕ್ಷಣ ಅದಕ್ಕೆ 1 ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಜೀರಿಗೆ ಹಾಕ್ಕೊಂಡ್ಬಿಟ್ಟು ಜೀರಿಗೆಯ ಪಟಾಕಿ ಹೊಡಿಸಿ. ನೋಡಿ ಹೊಡಿತೆ, ಈಗ ಹೆಂಗೆ ಹೊಡಿತಾ ಇದೆ. ಜೀರಿಗೆಯ ಪಟಾಕಿ ಹೊಡೆದ ಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಮತ್ತೆ ಅದಕ್ಕೆ ಕರಿಬೇವನು ಹಾಕ್ಕೊಳ್ಳಿ. ಕರಿಬೇವನ್ನ ಎಲ್ಲದಕ್ಕೂ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಕ್ಕೊಂಡು ತಿಂತಾ ಬನ್ನಿ, ಚೆನ್ನಾಗಿರುತ್ತೆ ಹೆಲ್ತಿಗೆ. ಹೇರ್ಸ್ ಎಲ್ಲ ಏನು ಉದ್ರಂಗಿಲ್ಲ ಅಂತೆ ಕರಿಬೇವು ತಿಂದರೆ. BP ಕಂಟ್ರೋಲಲ್ಲಿರುತ್ತೆ ಅಂತೆ. ಹಾಗೆ ತಿಂದು ನೋಡಿದೆ ಫ್ರೆಂಡ್ಸ್, ಅದು ಹೋಗಂಗಿಲ್ಲ, ತುಂಬ ಒಂಥರ ಇರುತ್ತೆ. ಅದಕ್ಕೆ ಅದನ್ನು ಪಲ್ಯದಲ್ಲಿ, ಉಪ್ಪಿಟ್ಟಲ್ಲಿ ಎಲ್ಲದರಲ್ಲಿ ಹಾಕ್ಕೊಂಡು ತಿನ್ನಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಹಸಿಮೆಣಸಿನ್ಕಾಯಿ 4 ಶುಂಠಿ ಕೊತ್ತಂಬರಿ ಪೇಸ್ಟ್ ಅದು. ಅದಕ್ಕೆ ಯಾಕಂದರೆ ನಾನು ಖಾರ ಹಾಕ್ತಾಯಿಲ್ಲ, ಯಾವ ಖಾರನೂ, ಅದಕ್ಕೆ ಇದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹದಕ್ಕೆ ಬಂದಮೇಲೆ ಅದಕ್ಕೆ ಆಲೂಗಡ್ಡೆನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಲೂಗಡ್ಡೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಅರಿಶಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾವು ನೀರು ಹಾಕ್ತಾಯಿಲ್ಲ, ಇದು ಒಣ ಪಲ್ಯ, ನೀರೇನು ಹಾಕ್ತಾಯಿಲ್ಲ. ಅದಕ್ಕೆ ಚೆನ್ನಾಗಿ ಕೈ ಆಡಿಸ್ಬೇಕಾಗುತ್ತೆ ಫ್ರೆಂಡ್ಸ್. ನಾವು ಎಷ್ಟು ಚೆನ್ನಾಗಿ ಕೈ ಆಡಿಸ್ತೀವಿ ಅಷ್ಟು ಚೆನ್ನಾಗಿ ಪಲ್ಯ ಆಗಿ ಬರುತ್ತೆ ಫ್ರೆಂಡ್ಸ್. ತಿನ್ನೋಕ್ಕೂ ಟೇಸ್ಟಿ ಇರುತ್ತೆ. ಕೈ ಆಡಿಸ್ಬಿಡಿ. ಮತ್ತು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟೆ ಕೈ ಆಡಿಸ್ಕೊಳ್ಳಿ ಫ್ರೆಂಡ್ಸ್. ನಾವು ಹೈ ಮೀಡಿಯಮ್ ಇಟ್ಟರೆ ಎಲ್ಲ ಸುಟ್ಟೋಗ್ಬಿಡುತ್ತೆ. ತಿನ್ನೋಕೆ ಆಮೇಲೆ ಕರಿಯಾಗಿರೋ ಕರ್ಕ ಸಿಗುತ್ತೆ ಫ್ರೆಂಡ್ಸ್. ಅದಕ್ಕೆ ಲೋವಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. 2 ನಿಮಿಷ ಕೈ ಆಡಿಸ್ಕೊಂಡ್ಮೇಲೆ ಆಮೇಲೆ ಇದಕ್ಕೆ ಮೆಂತಿ ಪಲ್ಯನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮೆಂತಿ ಪಲ್ಯ ಹಾಕ್ಕೊಳ್ಳಿ, ಜಾಸ್ತಿ ನೆನಬೇಡಿ, ಅದು ಬಾಡಿಸಿದ ತಕ್ಷಣ ಎಲ್ಲನೂ ಕರಗೋಗ್ಬಿಡುತ್ತೆ. ನೋಡಿ ಎಷ್ಟೇ ಆಯಿತು. ಈ ಥರ ಬಾಡಿಸ್ಬಿಟ್ಟು ಒಂದು 4-6 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಥರ ಆಯಿತು. ಮೆಂತಿದೆ ನೀರು ಬಿಡುತ್ತೆ ಫ್ರೆಂಡ್ಸ್, ನೀರು ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಗ್ಯಾಸ್ ಮಾತ್ರ ಸ್ಲೋ ಇಡಿ ಫ್ರೆಂಡ್ಸ್. ಸ್ಲೋಲ್ಲಿ ಇಟ್ಬಿಟ್ಟು ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸಿಂಗ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಿ ಫ್ರೆಂಡ್ಸ್. ನಿಮಗೆ ನಾಲಿಗೆಗೆ ರುಚಿಯಾದ ಸವಿಯಲು ಆಲೂಗಡ್ಡೆ ಮತ್ತು ಮೆಂತಿ ಪಲ್ಯ ಸಿಗುತ್ತೆ, ಸಬ್ಜಿ ಸಿಗುತ್ತೆ. ಚಪಾತಿ ಜೊತೆ, ಅನ್ನದ ಜೊತೆ, ಜೋಳದ ರೊಟ್ಟಿ ಜೊತೆ, ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತಿನ್ನಿಸಿ ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್. ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.